ಹಾಯ್ ಜನರೇ, ನಾನು ಇವತ್ತೇನು ಹೇಳೋಕೆ ಹೋಗ್ತಾ ಇದ್ದೇನಪ್ಪ ಅಂದರೆ, ಅದೆಷ್ಟೋ ಹಳ್ಳಿಯಲ್ಲಿ ಬಡ ಮಕ್ಕಳಿದ್ದಾರೆ. ಅವರು ಸಹ ಒಂದು ಸಿಟಿಗೆ ಹೋಗಿ ಒಂದು ಕೆಲಸ ಮಾಡಿ ಸ್ವಲ್ಪ ದುಡ್ಡು ಚೆನ್ನಾಗಿ ಮಾಡಿಕೊಂಡು ಹಳ್ಳಿಗೆ ಬಂದು ಜೀವನ ಮಾಡೋಣ ಅಂತ ಅಂತಿರ್ತಾರೆ. ಆದರೆ ಏನು ಮಾಡೋದು, ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದ ತಕ್ಷಣ ಒಂದು ಹೊತ್ತು ಊಟಕ್ಕೂ ಪಡೆದಾಡ್ತಿರ್ತಾರೆ. ಯಾಕಂದರೆ ಕೆಲಸ ಸಿಗ್ತಾಯಿದೆ. ಯಾಕಂದರೆ ನಿರುದ್ಯೋಗ ಸಮಸ್ಯೆ. ಎಲ್ಲಿ ಹೋದ್ರೂ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಅಥವಾ ಹೈ ಎಜುಕೇಷನ್ ಕೇಳ್ತಾರೆ. ಹಳ್ಳಿಲಿರೋ ಮಕ್ಕಳಿಗೆ ಎಜುಕೇಷನ್ ಕರೆಕ್ಟಾಗಿ ಸಿಗ್ತಿರಲ್ಲ. ಹಾಗಾಗಿ ಇಲ್ಲಿ ಹಳ್ಳಿಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಅದಕ್ಕಾಗಿ ಹಳ್ಳಿ ಕಡೆ ಜಾಸ್ತಿ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಟ್ಟರೆ ಮುಂದೆ ಸಹ ಅವರು ಸಹ ಒಂದು ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ಒಳ್ಳೆಯ ಹುದ್ದೆಗಳನ್ನು ಪಡೀತಾ ಇರ್ತಾರೆ. ಅದೇ ರೀತಿಯಾಗಿ ಹಳ್ಳಿ ಜನ ನೋಡಿದರೆ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡಿ ನನ್ನ ಮಗ ಓದಲಿ ಅಂತೇಳಿ ಕಳಿಸ್ತಿರ್ತಾರೆ. ಒಂದೊಂದು ವಿದ್ಯಾರ್ಥಿಗಳು ಸಹ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಮಾಡ್ತಿರ್ತಾರೆ ಅಂದರೆ ಅಂದರೆ ಚಟಕ್ಕೆ ದಾಸರಾಗಿಬಿಡ್ತಾರೆ. ಆನ್ಲೈನ್ ಗೇಮ್, ಮೊಬೈಲ್ ಚಟಕ್ಕೆ ಬಿಡ್ತಾರೆ. ಹುಡುಗಿ ಸಹವಾಸ ಮಾಡ್ತಾರೆ, ಸಿಗರೇಟ್ ಕುಡ್ತಾ ಇಂತಹ ಹಲವಾರು ಚಟಗಳಿಗೆ ಬಲಿಯಾಗಿ ತಮ್ಮ ಪ್ರಾಣ ತಾವೇ ಕಳ್ಕೊಂಡಿರ್ತಾರೆ. ಆ ಥರ ಆಗಬಾರ್ದು. ನಾವು ಹೆಂಗಿರ್ಬೇಕಂದ್ರೆ ಒಂದು ತಾಯಿಗೆ ಒಳ್ಳೆಯ ಮಗನಾಗಿ, ಕಲಿಸಿದ ಗುರುಗಳಿಗೆ ತಕ್ಕ ಶಿಷ್ಯನಾಗಿ, ಊರಿಗೆ ಒಳ್ಳೆಯ ಹೆಮ್ಮೆಯ ಹುಡುಗನಾಗಿ, ಮಗನಾಗಿ ಈ ಥರ ಇರಬೇಕು. ಈ ಥರ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆಯ ಸ್ಥಾನದಲ್ಲಿರೋಕ್ಕೆ ಸಾಧ್ಯ. ಅದಕ್ಕಾಗಿ ನಿಮ್ಗೆ ಕೇಳ್ಕೊಳ್ತೀನಿ ಅಂದರೆ, ಹಳ್ಳಿಯಿಂದ ಬಂದಂತಹ ಹುಡುಗರೇನಿದ್ದೀರಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಸಹ ದುಶ್ಚಟಗಳಿಗೆ ಬಲಿಯಾದಂತೆ ಒಳ್ಳೆಯ ರೀತಿಯಾಗಿ ದುಡಿದು ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಎಲ್ಲರೂ ಸಹ ಒಂದು ಒಳ್ಳೆಯ ಮಾರ್ಗದಿಂದ ನಡೆದರೆ ಸುಖದಿಂದ ಸಾಕ್ತೀರ ಅಂತ ನಾನು ಇಷ್ಟ ಹೇಳ್ತೀನಿ. ಬಾಯ್.